ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಜೊತೆಗೆ ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗಗಳು ಹೇಗಿವೆ, ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಮನೆಯ ಮುಂದೆ ದೃಷ್ಟಿ ಗಣಪತಿಯ ಫೋಟೋವನ್ನು ಹಾಕ್ತೀವಿ. ಯಾಕೆ ಹಾಕಬೇಕು, ಯಾವ ರೀತಿಯಾದಂಥ ಫೋಟೋವನ್ನು ಹಾಕಬೇಕು, ಇದು ಒಳಿತ ಅಥವಾ ಕೆಡುಕ, ಸೊ ಇದರ ವಿಧಿವಿಧಾನಗಳು, ನೀತಿ ನಿಯಮಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ಪಂಚಾಂಗ. ನಿತ್ಯವೂ ಕೂಡ ನಾವು ಪಂಚಾಂಗಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ಒಬ್ಬ ಮನುಷ್ಯ ಪ್ರಾತಃ ಕಾಲದಲ್ಲಿ ಈ ಪಂಚಾಂಗಗಳನ್ನು ಕೇಳಿಸ್ಕೊಳ್ತಾರೆ, ಅಂದರೆ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ತಿಳ್ಕೊಬೋದು. ಹಾಗಾಗಿ ಇವತ್ತು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಮಖ ನಕ್ಷತ್ರ ಇವತ್ತು ದಿನ ವಿಶೇಷವಾಗಿ ನೋಡ್ಕೊಳ್ಬೋದು. ಇನ್ನು ಸೌಭಾಗ್ಯ, ಯೋಗ, ಭವ, ಕರಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು ಕೂಡ ನಾವು ಮಾಡ್ಕೊಳ್ಳೋದಿಲ್ಲ, ಯಾವುದೇ ರೀತಿಯ ಪ್ರಾಣಗಳನ್ನು ಕೂಡ ನಾವು ಮಾಡ್ಕೊಳ್ಳಲ್ಲ. ಹಾಗಾಗಿ ಇವತ್ತು ರಾಹುಕಾಲವನ್ನು ನೋಡಿದಾಗ 11 ಗಂಟೆ 4 ನಿಮಿಷದಿಂದ 12 ಗಂಟೆ 30 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 3 ಗಂಟೆ 22 ನಿಮಿಷದಿಂದ 4 ಗಂಟೆ 47 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 8 ಗಂಟೆ 12 ನಿಮಿಷದಿಂದ 9 ಗಂಟೆ 28 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5 ಗಂಟೆ 6 ನಿಮಿಷದಿಂದ 5 ಗಂಟೆ 56 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಂಡಿದ್ದೀವಿ. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನೋಡಿದಾಗ ಸೂರ್ಯೋದಯ 6 ಗಂಟೆ 46 ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಕೂಡ ಸಂಜೆ 6 ಗಂಟೆ 13 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ಇನ್ನು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ಕರೆ ಮಾಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕವಡೆ ಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮೊದಲ 6 ರಾಶಿಗಳು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶುಭ ಶುಕ್ರವಾರ. ಎಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ಇನ್ನು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರಿಗೆಲ್ಲ ಈ ದಿನ ಅನುಕೂಲಗಳಿದೆ ಮತ್ತು ಅನಾನುಕೂಲಗಳಿದೆ ಅವೆಲ್ಲವನ್ನು ಕೂಡ ತಿಳ್ಕೊಳ್ಳುವಂಥದ್ದು. ವಿಶೇಷವಾಗಿ ಪ್ರಥಮವಾಗಿರುವಂತಹ ರಾಶಿ ಮೇಷರಾಶಿ. ಈ ಹಿಂದೆ ಮಾಡಿದ ಕೆಲಸಕ್ಕೆ ಉತ್ತಮ ಲಾಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರ, ಯಾವುದೋ ಒಂದು ಕೆಲಸ ಕಾರ್ಯ ಮಾಡಿರ್ತೀರ, ಆದರೆ ಅದರಿಂದ ನೀವು ಫಲವನ್ನು ಅನುಭವಿಸಿರಲ್ಲ. ಆದರೆ ಈ ಹಿಂದೆ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ದಿನ ನಿಮಗೆ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಅಭಿವೃದ್ಧಿ ಆಗುವಂಥದ್ದಾಗಲಿ ಅಥವಾ ಅನುಕೂಲಕರ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಈ ದಿನ ಮೇಷರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ಇನ್ನು ದಿಢೀರ್ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥ, ಅಂದರೆ ದಿಢೀರಾಗಿ ಸಡನ್ ಆಗಿ ಎಲ್ಲೋ ಹೊರಗಡೆ ಹೋಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿರುವಂಥದ್ದು. ಯಾವುದೇ ಕೆಲಸಕ್ಕಾಗಲಿ, ಯಾವುದೊಂದು ಶುಭ ಕಾರ್ಯಗಳಿಗೆ ಆಗಲಿ ಅಥವಾ ಏನೋ ಒಂದು ವ್ಯಾಪಾರ ಉದ್ಯೋಗ ನಿಮಿತ್ತವಾಗಿ ನೀವು ಈ ದಿನ ದಿಢೀರಾಗಿ ಒಂದು ಪ್ರವಾಸ ಮಾಡುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಈ ದಿನ ಹಣದ ಖರ್ಚುಗಳು ಹೆಚ್ಚು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಹಣದ ವಿಚಾರವಾಗಿ
ಖರ್ಚುಗಳು ಹೆಚ್ಚಾಗುವಂಥ ಸಂಭವ ಕೂಡ ಹೆಚ್ಚಾಗಿರುತ್ತೆ. ನೋಡ್ಕೊಳ್ಬೇಕು. ಏನಾದರೂ ಈ ದುಡ್ಡಿನ ಹಣಕಾಸಿನ ವಿಚಾರವಾಗಿ ಹಣ ಯಾರಿಗಾದ್ರೂ ಕೊಡೋದು ಅಥವಾ ಇಸ್ಕೊಳ್ಳೋದಾಗಲಿ ಅಥವಾ ಈ ವಿನಾಕಾರಣ ಖರ್ಚು ಮಾಡೋದಾಗಲಿ ಅದರಿಂದ ನಿಮಗೆ ಅನಾನುಕೂಲಗಳಾಗುವಂಥದ್ದು. ಹಾಗಾಗಿ ನೋಡಿಕೊಂಡು ಹಣದ ವ್ಯಯವನ್ನು ಮಾಡಬೇಕಾಗುತ್ತೆ. ಇದು ಮಕ್ಕಳಿಂದ ನೆಮ್ಮದಿ ಪ್ರಾಪ್ತಿ ಕೂಡ ಆಗುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ಇರ್ತಾರೆ ಮನೆಯಲ್ಲಿ ಮಕ್ಕಳಿಂದನೂ ಕೂಡ ನಿಮಗೆ ನೆಮ್ಮದಿಯ ವಾತಾವರಣ ಸಿಗುವಂಥದ್ದು. ಯಾವುದೋ ಒಂದು ವಿಚಾರದಲ್ಲಿ ಸುಮ್ಮನೆ ಮನಸ್ತಾಪಗಳಾಗಿರುತ್ತೆ, ಆದರೆ ಈ ದಿನ ಆ ಮಕ್ಕಳಿಂದನೂ ಕೂಡ ನಿಮಗೆ ನೆಮ್ಮದಿಯ ವಾತಾವರಣ ಸಿಗುವಂಥದ್ದು ಕೂಡ ನಾವು ಈ ದಿನ ನೋಡ್ಬೋದಾಗಿದೆ. ಇನ್ನು ಮಹತ್ವದ ಕೆಲಸವೊಂದು ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲರೂ ಶುಭ ರಾಶಿಗಳು ಇರ್ತೀರಾ, ಮಹತ್ವದ ಕೆಲಸ ಅಂತ ನಿಮಗೆ ತುಂಬ ಬೇಕಾಗಿರುವಂತಹ ಕೆಲಸ ಕಾರ್ಯ ತುಂಬ ದಿವಸದಿಂದ ಆಗಿರಲ್ಲ, ಆದರೆ ಈ ದಿನ ಆ ಮಹತ್ವದ ಕೆಲಸ ಆಗುವಂತಹ ಲಕ್ಷಣಗಳು ಕೂಡ ನಿಮಗೆ ವೃಷಭ ರಾಶಿಯವರಿಗೆ ಇರುವಂಥದ್ದು. ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ಉಡುಪಿಯಿಂದ ಒಂದು ಕರೆ ಬಂದಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹೇಳಿ. 25/3/1959. 25/3/59. 11:30 ಬೆಳಗ್ಗೆನಾ? ಬೆಳಗ್ಗೆ 11:30. ಯಾವ ಊರಲ್ಲಿ ಹುಟ್ಟಿರೋದು? ತಮಿಳುನಾಡಲ್ಲಿ ಹುಟ್ಟಿದ್ದೇನೆ ಸರ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ, ಪ್ರಶ್ನೆ ಕೇಳಿ. ಆಯ್ತು. ನಮಸ್ತೆ ಹೇಳಿ, ಏನು ಪ್ರಶ್ನೆ? ನಮಸ್ತೆ ಗುರುಜಿ. ನಮಸ್ತೆ ಹೇಳಿ. ನಮಗೂ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಉಂಟು. ಓಕೆ, ಯಾವಾಗಿಂದ ಇದು ಸಮಸ್ಯೆ ಆಗ್ತಾ ಇದೆ? ಏನಮ್ಮ? ಯಾವಾಗಿಂದ ನಿಮಗೆ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದು? ಸುಮಾರು ವರ್ಷಗಳಾಯ್ತು ಸ್ವಾಮಿಗಳ. ಶುಗರ್ ಉಂಟು. ಓಕೆ, ನೋಡಿ ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ನಿಮ್ಮ ಜಾತಕರ ಪ್ರಕಾರವಾಗಿ ಈ ಕೇತು ಗ್ರಹ, ನಾವು ಹೇಳ್ತೀವಿ ನಾವು ಆರೋಗ್ಯದ ದೃಷ್ಟಿಯಿಂದ ನೋಡುವಂಥದ್ದು ಕೇತು ಗ್ರಹವನ್ನು ನೋಡ್ತಾ ಇರ್ತೀವಿ, ಹಾಗೆ ಶನಿಯನ್ನು ಕೂಡ ನೋಡ್ತಾ ಇರ್ತೀವಿ. ಇವಾಗ ನೋಡಿ ಶನಿ 7.5 ಪ್ರಾರಂಭ ಆಗಿರುವಂಥದ್ದು, ಅದರಿಂದ ಆರೋಗ್ಯದ ಸಮಸ್ಯೆಗಳು ನಿಮಗೆ ಪದೇ ಪದೇ ಆಗ್ತಾ ಇರುತ್ತೆ. ನೋಡಿ ವಿಶೇಷವಾಗಿ ನೀವು ಧನ್ವಂತರಿ ನಾರಾಯಣನನ್ನು ಕೂಡ ನೀವು ವಿಶೇಷವಾಗಿ ಜಪ ಮಾಡ್ಕೊಳ್ಳಿ ದಿನನಿತ್ಯವೂ ಕೂಡ. ಯಾಕಂದರೆ ಇದು ತುಂಬ ವರ್ಷಗಳಿರುವಂತಹ ಆರೋಗ್ಯ ಸಮಸ್ಯೆ. ನೀವು ಎಷ್ಟೇ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ನೀವು ಧನ್ವಂತರಿ ನಾರಾಯಣನನ್ನು ಆರಾಧನೆ ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಧನ್ವಂತರಿ ಯಂತ್ರವನ್ನು ಪೂಜೆ ಮಾಡಿ ಮನೆಯಲ್ಲಿ. ನಿಮ್ಗೆ ಏನಾದರೂ ಅದು ಧನ್ವಂತರಿ ಎಲ್ಲರೂ ಸಿಕ್ಕಿಲ್ಲ ಅಂತಂದರೆ ನಮ್ಮ ಕಚೇರಿಗೆ ಬಂದರೆ ನಿಮಗೆ ಅದರ ಧನ್ವಂತರಿ ಯಂತ್ರವನ್ನು ಕೂಡ ನಾವು ಕೊಡ್ತೀವಿ. ಅದನ್ನು ಇಟ್ಟು ನೀವು ಮನೆಯಲ್ಲಿ ದಿನನಿತ್ಯವೂ ಕೂಡ ಪೂಜೆ ಮಾಡ್ಕೊಳ್ತಾ ಬನ್ನಿ. ಯಾಕಂದರೆ ನಿಮಗೆ ಇದು ತುಂಬ ದೀರ್ಘಕಾಲದ ಒಂದು ಸಮಸ್ಯೆ ಇರುವುದರಿಂದ ನೀವೇನು ಮಾಡಬೇಕು, ಕೆಲವೊಂದು ನಿಮ್ಮ ನಕ್ಷತ್ರಗಳನ್ನು ನೋಡ್ಕೊಳ್ಬೇಕು. ಮತ್ತು ಈ ಪರ್ವ ದಿನಗಳು ಅಂತ ಹೇಳ್ತೀವಿ, ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಮತ್ತು ಧನ್ವಂತರಿ ನಾರಾಯಣ ವಿಶೇಷ ಶನಿವಾರಗಳಲ್ಲಿ ನೀವು ಈ ಆರಾಧನೆ ಮಾಡ್ಕೊಳ್ತಾ ಒಂದು ಧನ್ವಂತರಿ ಮಂತ್ರವನ್ನು ಕೂಡ ನೀವು ಜಪ ಮಾಡ್ತಾ ಬನ್ನಿ. ನಿಮಗೆ ಕಾಲಕ್ರಮೇಣವಾಗಿ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದಾಗಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೇಕು ಅನ್ನೋದಾದರೆ ನಿಮ್ಮನ್ನು ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದು ಮುಂದಿನ ರಾಶಿ ಯಾವುದು, ಹಾಗೆ ಆ ರಾಶಿಗೆ ಶುಭನ ಅಶುಭನ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ? ಮುಂದಿನ ರಾಶಿ ಮಿಥುನ ರಾಶಿ. ಈ ದಿನ ಮಿಥುನ ರಾಶಿಯವರಿಗೆ ದೈನಂದಿನ ವಿಷಯಕ್ಕೆ ಹೆಚ್ಚು ಸಮಯ ವಹಿಸ್ತೀರಿ ಅಂತ ಹೇಳ್ತಾ ಇದ್ದೀರಿ. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ದಿನನಿತ್ಯವೂ ಮಾಡೋ ಕೆಲಸನೇ, ಆದರೆ ಏನು ಮಾಡ್ತೀರಾ, ತುಂಬ ತಡವಾಗಿ ಮಾಡುವಂಥದ್ದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡುವಂಥದ್ದು. ಯಾಕಂದರೆ ನಿತ್ಯವೂ ಮಾಡೋ ಕೆಲಸದಲ್ಲಿ, ಯಾಕಂದರೆ ನಾವು ಅಜಾಗರೂಕತೆಯಿಂದ ಏನಾದರೂ ಕೆಲಸ ಕಾರ್ಯಗಳು ಮಾಡಿಕೊಂಡ್ರೆ ಏನಾಗುತ್ತೆ, ಮುಂದಿನ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಎದುರಾಗುವಂಥದ್ದು ಕೂಡ ನೀವು ನೋಡ್ಕೊಳ್ಬೇಕಂತ. ಹಾಗಾಗಿ ಈ ದಿನ ಏನೇ ಕೆಲಸಗಳಿದ್ರಿ, ದೈನಂದಿನ ಕೆಲಸಗಳು, ನಿಮಗೆ ಡೈಲಿ ರೊಟೇಷನ್ ಆಗ್ತಿರುವಂಥ ಕೆಲಸಗಳನ್ನ ನೀವು ಅವಶ್ಯಕವಾಗಿ ಬೇಗನೆ ಪೂರ್ಣಗೊಳಿಸಿ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಇನ್ನು ಮನೆಯಲ್ಲಿ ಶಾಂತಿಯ ವಾತಾವರಣವು ಕೂಡ ಕಂಡು ಬರುತ್ತದೆ. ಯಾವಾಗ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ತುಂಬ ಬೇಗನೆ ಮಾಡ್ಕೊಳ್ತೀವಿ, ಆವಾಗ ಮನೆಯಲ್ಲಿ ಕೂಡ ನೀವು ಶಾಂತಿಯನ್ನು ಕಾಪಾಡಬೇಕು, ಶಾಂತಿಯ ವಾತಾವರಣ ಕೂಡ ಏರ್ಪಾಡಾಗುವಂಥದ್ದು ಕೂಡ ನೋಡ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿ, ವಾಹನ ಖರೀದಿ ಯೋಗ ಇರುವಂಥದ್ದು. ನೋಡಿ ಯಾರೆಲ್ಲ ಕಟಕ ರಾಶಿಗಳು ಇರ್ತಾರೆ, ತುಂಬ ಒಳ್ಳೆ ಶುಕ್ರವಾರ ಬಂದಿರುವಂಥದ್ದು, ವಾಹನ ಖರೀದಿ ಯೋಗ, ಅದ್ರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ವಾಹನದ ವಿಚಾರವಾಗಿ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ನಿಮಗೆ ಈ ದಿನ ವಾಹನದ ವಿಚಾರವಾಗಿ ಅಭಿವೃದ್ಧಿ ಆಗುತ್ತೆ, ಖರೀದಿ ಮಾಡುವಂತಹ ಯೋಗ ಇರುವಂಥದ್ದು. ಅದರ ಬಗ್ಗೆ ನೀವು ಯೋಚನೆ ಮಾಡೋದು, ಚಿಂತನೆ ಮಾಡೋದು, ಅಥವಾ ಮಾತುಕತೆ ಮಾಡ್ಕೊಳ್ಳುವಂಥದ್ದು, ಕುಟುಂಬದ ಜೊತೆ ಅದನ್ನು ಆ ಒಂದು ಪ್ರಶ್ನೆ ಇಡುವಂಥದ್ದು, ಇದೆಲ್ಲ ಮಾಡಿಕೊಂಡ್ರೆ ನಿಮಗೆ ಕಟಕ ರಾಶಿಯವರಿಗೆ ಈ ದಿನ ವಾಹನದ ವಿಚಾರವಾಗಿ ಅನುಕೂಲ ಆಗುತ್ತೆ. ಅದರ ಜೊತೆಯಲ್ಲಿ ಸ್ತ್ರೀಯರಿಗೂ ಕೂಡ ಆತ್ಮೀಯರಿಂದ ಆಹ್ವಾನ ಸಿಗುವಂಥದ್ದು. ಯಾರೆಲ್ಲ ಈ ಸ್ತ್ರೀ ವರ್ಗದವರು ಇರ್ತಾರೆ ಅವ್ರಿಗೆ ಕೂಡ ನಿಮಗೆ ಎಲ್ಲಾದರೂ ಒಂದು ಶುಭವಾಗಿರುವಂತಹ ಸಮಾರಂಭಗಳಿಗೆ ಆಗಲಿ ಅಥವಾ ಯಾವುದೊಂದು ಪೂಜೆ ಪುನಸ್ಕಾರಗಳ ನಿಮ್ಮನ್ನು ಆಹ್ವಾನ ಮಾಡುವಂಥದ್ದು ಈ ದಿನ ನಿಮ್ಗೆ ಇರುವಂಥದ್ದು ಕಟಕ ರಾಶಿಯವರಿಗೆ. ಇನ್ನು ಕ್ರೀಡೆ ಮತ್ತು ಕಲಾವಿದರಿಗೆ ಉತ್ತಮ ಅವಕಾಶಗಳು ಕೂಡ ದೊರಕುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ಕ್ರೀಡಾಸಕ್ತರು ಇರ್ತೀರಾ ಅಥವಾ ತುಂಬ ಕಲಾವಿದರು ಇರ್ತೀರ, ಅವರಿಗೆ ಅವಕಾಶಗಳು ಹೆಚ್ಚು ಬರುವಂಥದ್ದು ಈ ದಿನ ನೋಡ್ಕೊಳ್ಬೇಕು ಕಟಕ ರಾಶಿಯವರಿಗೆ.
ಇನ್ನು ಸಿಂಹ ರಾಶಿ, ಕೆಲಸದ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಸಿಂಹ ರಾಶಿಗಳು ಇರ್ತೀರ, ಕೆಲಸದ ಬದಲಾವಣೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ. ನೋಡ್ಕೊಳ್ಬೇಕು, ನಿಮ್ಗೇನಾದರೂ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇತ್ತು, ವ್ಯಾಪಾರ ಉದ್ಯೋಗ ನಡೀತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತಂದರೆ ಬದಲಾವಣೆಯನ್ನು ಮಾಡ್ಬೋದಾಗಿದೆ. ಯಾಕಂದರೆ ಇವತ್ತು ದಿನ ನಿಮಗೆ ಆ ಬದಲಾವಣೆ ಯೋಗ ಬಂದಿರುವಂಥದ್ದು. ಸಿಂಹರಾಶಿಯವರಿಗೆ ಅನುಕೂಲಕರ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ವಿನಾಕಾರಣ ಅಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಕಡೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಹಣ ಹೂಡಿಕೆ ಮಾಡುವ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಣ ಹೂಡಿಕೆ ವಿಚಾರದಲ್ಲಿ ಕೂಡ ನಿಮಗೆ ಈ ದಿನ ಹೆಚ್ಚು ಅವಕಾಶಗಳು ಸಿಗುವಂಥದ್ದು, ಹೆಚ್ಚೆಚ್ಚಾಗಿ ನೀವು ಹಣ ಹೂಡಿಕೆ ಮಾಡುವಂಥದ್ದು ಕೂಡ, ನಿಮ್ಮನ್ನು ನೀವು ಅದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಕೂಡ ಇದನ್ನು ಇರುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸಲಿದೆ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತುಂಬ ಈ ಕನ್ಯಾ ರಾಶಿಯವರು ಏನಾಗಿರುತ್ತೆ, ಯಾವ ಒಂದು ರಾಜಕೀಯ ಕ್ಷೇತ್ರದಲ್ಲಿನೋ ಅಥವಾ ಸಾಮಾಜಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಟ್ಟಿರ್ತೀರ, ಆದರೆ ನಿಮ್ಮನ್ನು ಯಾರು ಕೂಡ ಗುರುತಿಸಿರಲ್ಲ. ಆದರೆ ನೋಡಿ, ಈ ದಿನ ನಿಮಗೆ ತುಂಬ ವಿಶೇಷವಾದ ಫಲ ಸಿಗುವಂಥದ್ದು, ಸ್ಥಾನಮಾನ ಹೆಚ್ಚಾಗುವಂಥದ್ದು ಕೂಡ ನಾವು ಈ ದಿನ ನೋಡ್ಬೋದು ಕನ್ಯಾ ರಾಶಿಯವರಿಗೆ. ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಕಡೆಗಳಿಂದ ಹಣವೂ ಕೂಡ ಲಭಿಸುತ್ತೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಒಂದು ವ್ಯವಹಾರ ಮಾಡ್ಕೊಳ್ತಾ ಇರ್ತೀರಾ, ಅದರಂತೆ ಸಂಬಂಧಪಟ್ಟಂತಹ ಹಣ ಬರೋದ ನಿರೀಕ್ಷೆ ಮಾಡ್ಬೋದು ನಿಮಗೆ. ಯಾಕಂದರೆ ಎಲ್ಲೋ ಒಂದು ಹತ್ರ ಈಗ ಬ್ಯಾಂಕಲ್ಲೇ ಆಗಲಿ ಏನೋ ಒಂದು ಹಣದ ನಿರೀಕ್ಷೆ ಮಾಡ್ಕೊಂಡಿರ್ತೀರಾ, ಅಥವಾ ಯಾರ ಹತ್ರ ಹಣದ ನಿರೀಕ್ಷೆ ಮಾಡ್ಕೊಂಡಿರ್ತೀರಾ, ನಿಮಗೆ ಅನುಕೂಲದ ವಾತಾವರಣ ಕೂಡ ಇದನ್ನ ಹಣದ ವಿಚಾರವಾಗಿ ನಿಮಗೆ ಸಿಗುವಂಥದ್ದು ನೋಡ್ಬೋದು ಕನ್ಯಾ ರಾಶಿಯವರಿಗೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇನ್ನು ಉಳಿದ ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು, ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕವಡೆ ಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಉಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ತುಲಾರಾಶಿ. ಇನ್ನು ತುಲಾರಾಶಿ ಬಗ್ಗೆ ನೋಡೋದಾದ್ರೆ, ನೋಡಿ, ತುಲಾರಾಶಿಯವರಿಗೆ ಈ ದಿನ ವಿಶೇಷವಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ತುಂಬ ಚೆನ್ನಾಗಿ ಕೆಲಸಗಳು ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಆದರೆ ನಿಮ್ಮನ್ನು ಒಂದು ಕ್ಷೇತ್ರಗಳಲ್ಲಿ ಗುರುತಿಸಿರಲ್ಲ ಅಂತಲೂ ಕೂಡ ಹೇಳ್ಬೋದು. ಅಂಥವ್ರಿಗೆಲ್ಲರಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು, ನೀವು ಕಷ್ಟಪಟ್ಟು ಏನೆಲ್ಲ ಕೆಲಸಗಳನ್ನು ಮಾಡ್ತೀರಾ ಅದಕ್ಕೆ ತಕ್ಕಂತಹ ಪ್ರತಿಫಲವನ್ನು ಈ ದಿನ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ವಿಶೇಷವಾಗಿ ಜಾಗೃತರಾಗಿ ಕೇಳಿಸ್ಕೋಬೇಕು ಎಲ್ಲ ತುಲಾರಾಶಿಯವರು. ಏನಂದರೆ, ಬ್ಯಾಂಕಿಂಗ್ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ. ಏನಾದರೂ ಬ್ಯಾಂಕಿನ ವಿಚಾರವಾಗಿ ಅಥವಾ ಹಣಕಾಸಿನ ವಿಚಾರವಾಗಿ ಏನಾದರೂ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗಿದ್ದರೆ ನೀವು ತುಂಬ ಎಚ್ಚರಿಕೆಯಿಂದ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ವಿನಾಕಾರಣ ಸುಮ್ಮನೆ ಏನೋ ಗೊತ್ತಿಲ್ಲದೇನೋ ಅಥವಾ ಬೇರೆಯವರ ಮಾತು ಕೇಳಿಕೊಂಡು ಏನಾದರೂ ಹಣದ ವಿಚಾರವಾಗಿ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಅದರಿಂದ ಅನಾನುಕೂಲ ಆಗುವಂಥದ್ದು. ಹಾಗಾಗಿ ನೋಡಿಕೊಂಡು ಜಾಗೃತರಾಗಿ ಇದನ್ನು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಹಾಗೆ ಕೆಲಸಕ್ಕೆ ತುಂಬ ಭಾರ ಹೆಚ್ಚಾಗಿರುವಂಥದ್ದು, ಅಂದರೆ ಕೆಲಸದ ವಿಚಾರವಾಗಿ ತುಂಬ ಕಷ್ಟಪಟ್ಟು ಇದನ್ನ ಕೆಲಸ ಮಾಡಬೇಕಾಗುತ್ತೆ ನಿಮಗೆ. ಇದನ್ನು ಸುಮ್ಮನೆ ಏನೋ ವಿನಾಕಾರಣ ಆ ಕೆಲಸ ಮಾತ್ರ ಉದ್ಯೋಗ ಕ್ಷೇತ್ರಗಳಲ್ಲಿ ವಿನಾಕಾರಣ ತೊಂದರೆಗಳಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಹೊರೆ ಹೆಚ್ಚಾಗುವಂಥದ್ದು ಕೂಡ ಇದನ್ನು ಕಂಡುಬರುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಸಮಸ್ಯೆ ಉಂಟಾಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ನೀವು ಮಾಡುವಂತಹ ಕೆಲಸ ಸಂದರ್ಭಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳು, ಜೊತೆಗಾರರ ಜೊತೆ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾ ಇದೆ. ಹೊಂದಾಣಿಕೆ ವಿಚಾರದಲ್ಲಿ ಆಗಲಿ ಅಥವಾ ಕೆಲಸದ ವಿಚಾರವಾಗಿ ಸಮಸ್ಯೆ ಎದುರಾಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ಕೆಲಸದ ಸಂದರ್ಭಗಳಲ್ಲಿ ತಾಳ್ಮೆಯಿಂದ ವರ್ತಿಸುವುದು ತುಂಬ ಅಗತ್ಯ ಆಗಿರುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಅವಶ್ಯಕವಾಗಿ ಈ ದಿನ ಮಾಡುವಂತಹ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ, ಅದು ಯಾವುದೇ ಕ್ಷೇತ್ರ ಆಗಲಿ, ನೀವು ಒಂದು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರಿ, ಅಲ್ಲಿ ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅಷ್ಟು ನಿಮಗೆ ಅನುಕೂಲ ಆಗುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ತಾಳಿದವನು ಬಾಳಿಯಾನು ಅಂತ. ಹಾಗಾಗಿ ಈ ದಿನ ಏನು ಹೇಳ್ತಾ ಇದ್ದೀನಿ ನಿಮಗೆ, ಕೆಲಸದ ಸ್ಥಳದಲ್ಲಿ ವಿರಸದ ವಾತಾವರಣನೋ ಅಥವಾ ಅಶಾಂತಿನೋ ಅಥವಾ ನೆಮ್ಮದಿ ಕಳೆದುಕೊಳ್ಳುವಂತಹ ಲಕ್ಷಣ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ತಾಳ್ಮೆಯಿಂದ ಅದನ್ನು ನೀವು ಜಾಗೃತರಾಗಿ ಈ ದಿನ ಮಾತುಕತೆಗಳು ಆಡುವಂಥದ್ದು ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ಜಾಗೃತಿ ವಹಿಸುವುದು ತುಂಬ ಒಳ್ಳೆಯದಂತ ಹೇಳ್ತಾ ಇದೆ. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ಆರೋಗ್ಯದ ವಿಚಾರವಾಗಿ ಹೆಚ್ಚಿನ ಜಾಗೃತಿ ವಹಿಸಬೇಕು. ಏನಾದರೂ ಆರೋಗ್ಯ ಸಮಸ್ಯೆ, ನೋಡಿ ಯಾವುದೇ ಆಗಲಿ, ಒಂದು ಚಿಕ್ಕ
ಪುಟ್ಟ ಆರೋಗ್ಯ ಸಮಸ್ಯೆ ಬಂತು ಅಂದ್ಕೊಳ್ಳಿ, ತಲೆನೋವು ಬರುವಂಥದ್ದು ಅಥವಾ ಹೊಟ್ಟೆ ನೋವು ಬರುವಂಥದ್ದು, ಯಾವುದೇ ಆಗಲಿ ಒಂದು ಮಂಡಿ ನೋವು ಬರುವಂಥದ್ದು ಯಾವುದಾದ್ರೂ ಕೂಡ ಅದಕ್ಕೆ ತಕ್ಕಂಥ ಪರಿಹಾರಗಳು ಶೀಘ್ರದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಅದರಿಂದ ಮುಂದೆ ತುಂಬ ಕೆಟ್ಟ ಪರಿಣಾಮಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಯಾಕಂದರೆ ಹೇಳ್ತಾ ಇದೆ, ಒಂದು ಜಾತಕ ರೀತಿಯಾಗಿ ಹೇಳ್ತಿರುವಂಥದ್ದು ಏನು ಒಳ್ಳೆಯದು, ತುಂಬ ಬೇಗ ನೀವು ಅದಕ್ಕೆ ಪರಿಹಾರಗಳು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕುಟುಂಬದ ಬಗ್ಗೆ ಬಹಳ ಚಿಂತನೆ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಕುಟುಂಬದ ಬಗ್ಗೆ ಕೂಡ ತುಂಬ ಚಿಂತನೆ ಮಾಡ್ತೀರಾ ಅಂತ ಇದು ಧನುಸು ರಾಶಿ ನೋಡ್ಕೊಳ್ಬೇಕು. ಯಾವುದೇ ವಿಚಾರ ತಗೊಂಡ್ರು ಕೂಡ ತುಂಬ ಚಿಂತನೆಗೊಳಗಾದರೆ ಅದು ಏನು ಮಾಡುತ್ತೆ, ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಹಾಗಾಗಿ ಜಾಸ್ತಿ ಚಿಂತೆ ಮಾಡಬೇಡಿ, ಕೆಲಸ ಕಾರ್ಯಗಳು ಅದು ಕಾಲಕ್ರಮೇಣ ಹಾಗೆ ಆಗುತ್ತೆ. ಮೃಷ್ಟಾನ್ನ ಭೋಜನ ಕೂಡ ಯೋಗ ಇರುವಂಥದ್ದು ಧನುಸು ರಾಶಿಯವರಿಗೆ. ಇದು ಊಟದ ವಿಚಾರವಾಗಿ ತುಂಬ ವಿಶೇಷವಾಗಿರುವಂಥದ್ದು. ಮೃಷ್ಟಾನ್ನ ಭೋಜನ ಮಾಡುವಂತಹ ಯೋಗ ಕೂಡ ನಿಮಗೆ ಇದನ್ನು ಇರುವಂಥದ್ದು ನೋಡ್ಬೋದು ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಷೇರು ಹೂಡಿಕೆದಾರರಿಗೆ ದಿಢೀರ್ ಲಾಭ ಗಳಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಿದೆ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ಈ ಷೇರು ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ, ಅವರಿಗೆ ತುಂಬ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡು ಬರುವಂಥದ್ದು. ಮಕರ ರಾಶಿಯವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಪ್ರಗತಿ ಕಾಣುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಏನಾದರೂ ಹಿಂದೆ ಆರೋಗ್ಯದ ವಿಚಾರವಾಗಿ ಬಳಲ್ತಾ ಇದ್ರೆ, ಆ ಆರೋಗ್ಯ ಸಮಸ್ಯೆ ನಿಮಗೆ ಅದು ಬೇಗ ನಿಮಗೆ ಅದು ಪರಿಹಾರ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಇದನ್ನು ಒಳ್ಳೆಯ ಪರಿಹಾರಗಳು ಸಿಗುವಂಥದ್ದು, ಉತ್ತಮ ಆರೋಗ್ಯದ ಪ್ರಗತಿ ಕೂಡ ಕಾಣುವಂಥದ್ದು ನೋಡ್ಬೋದು. ಮಕರ ರಾಶಿಯವರಿಗೆ ಇನ್ನು ಹಣಕಾಸು ಒಪ್ಪಂದಗಳ ವಿಷಯದಲ್ಲಿ ಜಾಗೃತಿಯಿಂದ ಇರಬೇಕಾದ್ರೂ ಕೂಡ ಹಣದ ವಿಚಾರವಾಗಿ ನೋಡಿ, ಪದೇ ಪದೇ ನಾವು ಹೇಳ್ತಾ ಇರ್ತೀವಿ, ಹಣದ ವಿಚಾರವಾಗಿ ಜಾಗೃತಿಯಿಂದ ಎಲ್ಲರೂ ಕೂಡ ಯಾವುದೇ ಒಂದು ರಾಶಿಯವರಾಗಲಿ ಹಣದ ವಿಚಾರವಾಗಿ ಜಾಗೃತಿಯಿಂದನೇ ಇರಬೇಕಾದ್ರೆ ಈ ದಿನ ನೋಡಿ ವಿಶೇಷವಾಗಿ ಮಕರ ರಾಶಿಯವರು ಹಣಕಾಸಿನ ಒಪ್ಪಂದ ವಿಚಾರ ಅಂತ ಯಾವುದೋ ಒಂದು ಸೈಟ್ ತಗೊಳ್ತೀರಾ ಅಥವಾ ಯಾರಿಗೊಬ್ಬರು ಹಣ ಸಾಲವಾಗಿ ಕೊಡುವಂಥ ವಿಚಾರನೋ ಯಾವುದೇ ಆಗಲಿ ಒಪ್ಪಂದ ಮಾಡುವಂತಹ ವಿಚಾರಗಳಲ್ಲಿ ಜಾಗೃತಿಯಿಂದ ನೋಡ್ಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ನಿಮಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ. ಯಾಕಂದರೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀರಾ, ನಿಮ್ಮ ಕೆಲಸ ಕಾರ್ಯಗಳನ್ನು ಅವರು ಗುರುತಿಸಿ ನಿಮ್ಮನ್ನು ಪ್ರಶಂಸೆ ಮಾಡುವಂಥದ್ದು ಕೂಡ ಇದನ್ನು ನೋಡ್ಬೋದು ಕುಂಭರಾಶಿಯವರಿಗೆ. ಇನ್ನು ವಿವಾದಗಳಿಂದ ದೂರವಿರಲು ಪ್ರಯತ್ನ ಮಾಡಬೇಕಾಗುತ್ತೆ. ನೋಡಿ, ಅದೇ ರೀತಿ ಕುಂಭರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಯಾವುದೇ ಒಂದು ವಾದ ವಿವಾದಗಳಿಂದ ದೂರ ಇರಬೇಕು. ನಿಮಗೆ ಬೇಡವಾದ ವಿಚಾರಗಳು ಅಥವಾ ಯಾರೋ ಎಲ್ಲೋ ಗಲಾಟೆ ಏನೋ ಮಾಡ್ಕೊಳ್ತಾ ಇರ್ತಾರೆ ಅಥವಾ ಬೇರೆ ಯಾವುದೋ ಏನೋ ಮಾಡ್ಕೊಳ್ತಾ ಇರ್ತಾರೆ, ಆ ಮಧ್ಯದಲ್ಲಿ ನೀವು ಹೋದರೆ ಅದರಿಂದ ಅನಾನುಕೂಲ ಆಗುತ್ತೆ. ಹಾಗಾಗಿ ಯಾವುದೇ ವಾದ ವಿವಾದಗಳಿಂದ ಈ ದಿನ ಆದಷ್ಟು ದೂರ ಇರೋ ಪ್ರಯತ್ನ ಮಾಡಬೇಕು ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಹಿರಿಯರಿಂದ ಬಂದ ಆಹ್ವಾನಗಳು ನಿಮಗೆ ತೃಪ್ತಿ ತರಲಾರು ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಹಿರಿಯರು ಯಾರೋ ಒಬ್ಬರು ಎಲ್ಗೋ ಒಂದು ಥರ ದೇವಸ್ಥಾನಕ್ಕೆ ಹೋಗೋ ಕರೀತಾರೋ ಅಥವಾ ಏನೋ ಒಂದು ಪುಣ್ಯಕ್ಷೇತ್ರಗಳಿಗೋ ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಕ್ಷೇತ್ರಗಳು ನಿಮ್ಮನ್ನೇನೋ ಒಂದು ಕರೆಯೋ ನಿರೀಕ್ಷೆ ಮಾಡ್ಬೋದಾದರೆ ನಿಮಗೆ ಆದರೂ ತೃಪ್ತಿ ಕೊಡಲ್ಲ ಅಂತ ಹೇಳ್ತಾ ಇದೆ. ನೋಡಿಕೊಂಡು ಈ ದಿನವನ್ನು ಕಳಿಬೇಕು. ಇನ್ನು ಇದನ್ನ ಸಾಲದ ಬರೆ ಕೂಡ ಹೆಚ್ಚಾಗುವಂಥದ್ದು. ನೋಡಿ, ಸಾಲದ ವಿಚಾರವಾಗಿ ಕೂಡ ನಿಮಗೆ ಮನೆಯಲ್ಲಿ ವಿರಸಗಳು ಮನಸ್ಸಿಗೆ ನೆಮ್ಮದಿ ಇಲ್ಲದರಿನ ವಾತಾವರಣ ಕೂಡ ಇದನ್ನ ಸಾಲದ ವಿಚಾರವಾಗಿ ಸೃಷ್ಟಿಯಾಗುವಂಥದ್ದು. ಮೀನರಾಶಿಯವರಿಗೆ ಯೋಚನೆ ಚಿಂತೆ ಕಾಡುತ್ತೆ ಅಂತಲೂ ಕೂಡ ಹೇಳ್ತೀರಿ. ತುಂಬ ಯೋಚನೆ ಮಾಡುವಂಥದ್ದು, ಚಿಂತೆ ಮಾಡುವಂಥದ್ದು, ಯಾವ ರೀತಿ ಸಾಲ ಮರುಪಾವತಿ ಮಾಡಬೇಕು, ಈ ರೀತಿಯೆಲ್ಲ ಚಿಂತನೆಗಳು ಜಾಸ್ತಿ ಆಗುತ್ತೆ. ಅದರಿಂದ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಚಿಂತೆ ಬಿಟ್ಟು ಮುಂದೆ ಬನ್ನಿ, ನಿಮಗೆ ಅನುಕೂಲ ಆಗುತ್ತೆ ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಗುರುಜಿಯವರು ಸಿಗ್ತಾರೆ. ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿ ಆಗೋದು ಒಳಿತು. ಹಾಗೆ ನೀವಿನ್ನು ಜಾತಕವನ್ನು ಬರೆಸಿಲ್ಲ, ಜಾತಕದ ವಿಶ್ಲೇಷಣೆ ಮಾಡಿಸ್ಕೊಳ್ಬೇಕು ಅಂದರೂ ಕೂಡ ನೇರವಾಗಿ ಗುರುಜಿಯವ್ರನ್ನ ಸಂಪರ್ಕಿಸಬಹುದಾಗಿದೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೀವಿ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲಿ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಮನೆಯ ಮುಂದೆ ನಾವು ದೃಷ್ಟಿ ಗಣಪನ ಫೋಟೋವನ್ನು ಹಾಕ್ತೀವಿ. ಯಾಕೆ ಹಾಕಬೇಕು, ಅದರ ವಿಧಿವಿಧಾನಗಳು ಯಾವ ರೀತಿಯಾಗಿದೆ, ಜೊತೆಲಿ ಇದನ್ನ ಹಾಕಬೇಕಾ ಬೇಡವಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ನಾವು ಸಾಮಾನ್ಯವಾಗಿ ದೃಷ್ಟಿ ಗಣಪತಿ ಅಂತ ಮನೆ ಮುಂದೆ ಇಡ್ತೀವಿ. ಇದು ಎಲ್ಲರಿಗೂ ಕೂಡ ತುಂಬಾ ಜನ ನಮಗೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ನಮ್ಮ ಕಚೇರಿಗೆ ಬಂದಾಗಲೂ ಕೂಡ ಗುರುಗಳು ಇದನ್ನ ಹಾಕ್ಲೇಬೇಕಾ, ಯಾಕಂದ್ರೆ ತುಂಬಾ ಮನೆ ಮುಂದೆ ನೋಡ್ಬಿಟ್ಟಿರ್ತಾರೆ. ಆದರೆ ನೋಡಿ, ಎಲ್ಲರೂ ಕೂಡ ಈ ದೃಷ್ಟಿ ಗಣಪತಿ ಹಾಕ್ಲೇಬೇಕು ಅಂತ ಏನಿಲ್ಲ. ಯಾಕಂದರೆ ಈಗ ನಾವು ಸಾಮಾನ್ಯವಾಗಿ ಈ ಯಂತ್ರಕಾಯಿ ಅನ್ನೋದೆಲ್ಲ ನಾವು ಮನೆಯ ಮೇಲೆ ಕಟ್ಟಿರ್ತೀವಿ. ಮತ್ತು ಬೇರೆ ಬೇರೆ ನಾವು ದೃಷ್ಟಿಗೆ ಸಂಬಂಧಪಟ್ಟದ್ದು ನಮ್ಮ ಹಿಂದಿನಿಂದ ಕೆಲವೊಂದು ಸಂಪ್ರದಾಯಗಳು ಬಂದಿರುತ್ತೆ. ಈಗ ಮನೆಗಳಲ್ಲಿ ನೋಡಿ, ಈಗ ಒಂದು ಕುಲದೇವರಲ್ಲಿ ಹೋಗಿ ಒಂದು ಕಾಯಿ ತೊಗೊಂಬಂದು ಕಟ್ಟುವಂಥದ್ದು ಅಥವಾ ಯಂತ್ರಗಳನ್ನು ತಂದು ಕಟ್ಟುವಂಥದ್ದು, ಇದೆಲ್ಲ ಈ ನೆನ್ನೆದೋ ಮೊನ್ನೆದೋ ಮಾಡಿರುವಂಥದ್ದಲ್ಲ. ಇದು ಹಿಂದಿನಿಂದ ನಮ್ಮ ಪುರಾತನ ಆಗಲಿ, ನಮ್ಮ ಹಿರಿಯರಾಗಲಿ, ನಮ್ಮ ಏನೆಲ್ಲ ನಮ್ಮ ವಂಶಜರು ಇರ್ತಾರೆ ಅವರು ಮಾಡ್ಕೊಂಡು ಬಂದಿರುವಂತಹ ಆಚಾರಗಳನ್ನು ನಾವು ಈ ದಿನವೂ ಕೂಡ ಅದನ್ನು ಅದೇ ರೀತಿ ಆ ಸಂಪ್ರದಾಯಗಳನ್ನು ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಈಗೀಗ ಬರ್ತಾ ಏನಾಗ್ತಾ ಇದೆ, ಕೆಲವೊಂದು ದೃಷ್ಟಿಗೆ ನಿಮಿತ್ತವಾಗಿ ಫಸ್ಟ್ ನಾವು ಮೊದಲನೇದಾಗಿ ತಿಳ್ಕೋಬೇಕು ಯಾಕೆ ಗಣಪತಿಯ ಫೋಟೋವನ್ನು ಇಡಬೇಕು ಅಂತಂತ. ನೋಡಿ, ನಾವು ಸಾಮಾನ್ಯವಾಗಿ ದೃಷ್ಟಿ ಅಂತ ಹೇಳ್ತಾ ಇರ್ತೀವಿ. ಈಗ ಒಂದು ವಧುವರರು ಒಂದು ಹೊಸದಾಗಿ ಮದುವೆ ಆಗಿರುವ ಒಂದು ಗಂಡು ಹೆಣ್ಣಿಗೂ ಕೂಡ ನಾವು ಸಾಮಾನ್ಯವಾಗಿ ದೃಷ್ಟಿ ತೆಗಿತಿರ್ತೀವಿ. ಯಾಕೆ
ಎಲ್ಲರ ದೃಷ್ಟಿ ಅವ್ರ ಮೇಲೆ ಇರುತ್ತೆ ಅಂತ. ಯಾಕೆಂದರೆ ಅವ್ರಿಗೆ ಆಕರ್ಷಣೀಯವಾಗಿರುವಂಥ ಕೇಂದ್ರ ಬಿಂದು ಆಗಿರ್ತಾರೆ. ಎಲ್ಲರ ದೃಷ್ಟಿ ಅವ್ರ ಮೇಲೆ ಇರುತ್ತೆ ಅಂತ. ಯಾಕಂದರೆ ದೃಷ್ಟಿಗೆ ಅಷ್ಟು ಪ್ರಬಲವಾದಂತಹ ಶಕ್ತಿ ಇದೆ, ತುಂಬ ಬಲವಾದಂತಹ ಶಕ್ತಿ ಇದೆ. ಯಾವ ಒಬ್ಬ ಮನುಷ್ಯ ಹಾರೈಸ್ತಾನಲ್ವ, ಈಗ ನೋಡಿ ನಮ್ಮ ಹಿರಿಯರೆಲ್ಲ ಯಾವುದೋ ಒಂದು ಪೂಜೆ ಮಾಡಿದ್ರೆ ಒಂದು ಏನೇ ಮಾಡ್ಕೊಂಡ್ರು ಕೂಡ ನಮ್ಮನ್ನು ಹಾರೈಸ್ತಾರೆ ಬಂದು. ಆ ಹಾರೈಸೋದಕ್ಕಿಂತ ಹೆಚ್ಚಾಗಿ ಪರಿಣಾಮ ಬೀರುವಂಥದ್ದು ಇದು ಕಣ್ದೃಷ್ಟಿ ಅಂತ ಹೇಳ್ತೀವಿ. ಮಾನವನ ದೃಷ್ಟಿಗೆ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಬಲ ಇದೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಏನಾದರೂ ಕೆಟ್ಟ ದೃಷ್ಟಿ, ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ ಮತ್ತು ನೀಚ ದೃಷ್ಟಿ ಅಂತ. ಈ ರೀತಿ ಬರುವಂತಹ ದೃಷ್ಟಿ ದೋಷಗಳನ್ನು ತಡೆ ಹಿಡೀಲಿ ಅಂತ ಹೇಳ್ತಾ ನಾವು ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಆಂಜನೇಯನನ್ನು ಕೂಡ, ಪಂಚಮುಖಿ ಆಂಜನೇಯನನ್ನು ಕೂಡ ಹಾಕಿರ್ತಾರೆ, ಮತ್ತು ದೃಷ್ಟಿ ಗಣಪತಿ ಫೋಟೋವನ್ನು ಕೂಡ ಹಾಕಿರ್ತಾರೆ. ಇನ್ನು ಕೆಲವೊಂದು ವಿಚಾರವಾಗಿ ಈ ಸ್ವಸ್ತಿಕ್ ಚಿಹ್ನೆಗಳನ್ನು ಹಾಕುವಂಥದ್ದು, ಓಂಕಾರ ಚಿಹ್ನೆಗಳನ್ನು ಹಾಕುವಂಥದ್ದು, ಇದೆಲ್ಲವೂ ಕೂಡ ಹಿಂದಿನಿಂದ ಬಂದಂತಹ ನಮ್ಮ ಸಂಪ್ರದಾಯ. ಆದರೆ ಯಾವ ರೀತಿ ಅದನ್ನು ಹಾಕಬೇಕು ಅದನ್ನು ಅವಶ್ಯಕವಾಗಿ ತಿಳ್ಕೋಬೇಕು. ಈಗ ನೋಡಿ ಗುರುಜಿಗಳು ಹೇಳ್ಬಿಟ್ಟವ್ರೆ ದೃಷ್ಟಿ ಗಣಪತಿ ಹಾಕ್ಲಿಕ್ಕೆ ಅಂತ. ಈಗ ಸಾಮಾನ್ಯವಾಗಿ ಮಾರ್ಕೆಟ್ಗಳಿಗೆಲ್ಲ ಎಲ್ಲ ಒಂದು ಶಾಪ್ಗಳಲ್ಲಿ ಸಿಕ್ಬಿಡುತ್ತೆ, ಅದು ತಂದು ಸುಮ್ಮನೆ ಹಾಕ್ಬಿಡೋದಲ್ಲ. ಯಾಕಂದರೆ ಒಂದು ಪದಾರ್ಥ ಅದಕ್ಕೆ ಶಕ್ತಿ ಬರಬೇಕಂತಂದರೆ ಕೆಲವೊಂದು ವಿಚಾರಗಳಲ್ಲಿ ಅದಕ್ಕೆ ಬೇಕಾದಂತಹ ನಾವು ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಮಾಡಬೇಕಾಗುತ್ತೆ. ಕೆಲವೊಂದು ಮಂತ್ರಶಕ್ತಿಯಿಂದ ಮಾಡುವಂಥದ್ದು, ಕೆಲವೊಂದು ತಂತ್ರವಿದ್ಯೆಯಿಂದ ಮಾಡುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ನಾವು ವಿಶೇಷವಾಗಿ ಏನು ಮಾಡ್ಕೊಳ್ಬೇಕು, ಈ ದೃಷ್ಟಿ ಗಣಪತಿನ ಸುಮ್ಮನೆ ತಗೊಂಡು ಬಂದು ಫೋಟೋ ಇಟ್ಬಿಡೋದಲ್ಲ, ಅವಶ್ಯಕವಾಗಿ ಅನುಷ್ಠಾನ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೋಡಿ, ಒಂದು ದೃಷ್ಟಿ ಗಣಪತಿ ಯಾರು ಅನುಷ್ಠಾನ ಮಾಡಬೇಕು, ಯಾಕೆ ಅನುಷ್ಠಾನ ಮಾಡ್ಕೊಳ್ಬೇಕು ನೋಡಿ, ಯಾವುದೇ ರೀತಿ ಯಜಮಾನ ಮಾಡುವಂಥದ್ದಲ್ಲ ಅದು. ಯಾರೋ ಒಬ್ಬ ಪುರೋಹಿತರ ಹತ್ರನೋ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆಗಳಲ್ಲಿ ನಾವು ಈ ನದಿ ತೀರಗಳಲ್ಲಿ ಅನುಷ್ಠಾನ ಮಾಡ್ತಾ ಇರ್ತೀವಿ. ಅಂಥ ಸಂದರ್ಭಗಳಲ್ಲಿ ಅದನ್ನು ಪೂಜೆ ಮಾಡಿ, ಅವಶ್ಯಕವಾಗಿ ಹೋಮ ಹವನಾದಿಗಳನ್ನು ಮಾಡಿ, ಅದಕ್ಕೆ ಬೇಕಾದಂತಹ ಮಂತ್ರ ಜಪಗಳನ್ನು ಮಾಡಿ, ಅದಕ್ಕೆ ಬೇಕಾದಂತಹ ತಂತ್ರವಿದ್ಯೆಯಿಂದ ಅದಕ್ಕೆ ಶಕ್ತಿಯನ್ನು ತುಂಬಿದಾಗ ಮಾತ್ರ ಆ ಒಂದು ದೃಷ್ಟಿ ಗಣಪತಿಗೆ ಶಕ್ತಿ ಬರುವಂಥದ್ದು. ಅದಕ್ಕೆ ನಾವು ದಿನನಿತ್ಯವೂ ಕೂಡ ಪೂಜೆ ಮಾಡ್ಕೊಳ್ಬೇಕು. ಕೆಲವರು ಕೇಳ್ತಾರೆ, ಗುರುಗಳೇ ನಿತ್ಯವೂ ಪೂಜೆ ಮಾಡಲೇಬೇಕಾ ಅಂತ. ನೋಡಿ, ನಾವು ಅದನ್ನು ಹೊರಗಡೆ ಪ್ರತಿಷ್ಠಾಪನೆ ಮಾಡ್ತಿರುವಂಥದ್ದು, ಅಂದರೆ ಒಂದು ಜನಗಳಿಗೆ ಕಾಣಲಿಕ್ಕೆ ಅಂತ ಮಾಡ್ತಿರುವಂಥದ್ದು. ನಾವು ದಿನನಿತ್ಯವೂ ಕೂಡ ಆಗ ಕೆಲವೊಂದು ಸಂದರ್ಭಗಳಲ್ಲಿ ಮನೆಯಿಂದ ಎಲ್ಲರೂ ಕೂಡ ಹೊರಗಡೆ ಹೋಗೋ ಸಂದರ್ಭ ಬರುತ್ತೆ. ಎಲ್ಲೊಂದು ಊರಿಗೆ ಹೋಗ್ತಿರ್ತೀರಾ, ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರಗಳಿಗೂ ಅಥವಾ ಒಂದು ಪುಣ್ಯಕ್ಷೇತ್ರಗಳಿಗೂ ಮನೆಯಿಂದ ಎಲ್ಲರೂ ಕೂಡ ಹೋಗಬೇಕಾಗುತ್ತೆ. ಆದರೆ ನೋಡಿ, ಆ ಒಂದು 2-3 ದಿನಗಳು ಏನು ಅವಶ್ಯಕತೆ ಇಲ್ಲ, ಮಾಡಿಲ್ಲ ಅಂದ್ರೂ ಕೂಡ ನಮಗೆ ಅದು ನಡೆದಾಗುತ್ತೆ. ಯಾಕಂದರೆ ಈಗ ದೇವಸ್ಥಾನಗಳಲ್ಲಿ ದಿನನಿತ್ಯವೂ ಕೂಡ ನಾವು ಒಂದು ಆರಾಧನೆ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಮನೆಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮಿತ್ತ ಕಾರಣಗಳಿಂದ ಆರಾಧನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಏನು ಬೇಕು ಪರಿಹಾರಗಳನ್ನು ಅದು ಮಾಡಿಕೊಂಡು ನಾವು ಮುಂದುವರೆದಾಗ ಯಾವುದೇ ರೀತಿಯ ದೃಷ್ಟಿ ದೋಷಗಳಿದ್ರೂ ಕೂಡ ನಮಗೆ ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ. ಈ ರೀತಿ ಒಂದು ಶಾಸ್ತ್ರ ಪದ್ಧತಿಯಾಗಿ ಆ ಒಂದು ದೃಷ್ಟಿ ಗಣಪತಿಗಳನ್ನು ಹಾಕೋಬೇಕು. ಮತ್ತು ಕೆಲವರು ಕೇಳ್ತಾರೆ, ಗುರುಗಳು ಇದನ್ನು ಯಾವ ಕಡೆ ಹಾಕಬೇಕು, ಯಾವ ದಿಕ್ಕಿಗೆ ಹಾಕಬೇಕು, ಅದೆಲ್ಲ ಕೇಳುವಂಥದ್ದು. ನೋಡಿ, ಈಗ ದೃಷ್ಟಿ ಗಣಪತಿ ಅಂತ ಹೇಳುವಂಥದ್ದು ನಾವು ದೃಷ್ಟಿಗೋಸ್ಕರ ಇಡ್ತಾ ಇರೋದು. ಯಾರ ದೃಷ್ಟಿ, ಯಾವುದೇ ಒಬ್ಬ ಮನುಷ್ಯನ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳ್ದಲ್ಲಿ ಇರಲಿ, ನಮಗೆ ಬೀಳ್ದಲ್ಲಿ ಇರಲಿ ಅಂತ ನಾವು ಮಾಡುವಂತಹ ತಂತ್ರವಿದ್ಯೆ ಇದು. ಇದನ್ನು ಎಲ್ಲಿಡಬೇಕು ನೋಡಿ, ಅವಶ್ಯಕವಾಗಿ ಅದು ಎಲ್ಲರಿಗೂ ಕೂಡ ಕಾಣುವ ರೀತಿ ಇರಬೇಕಾಗುತ್ತೆ. ಈಗ ಪೂರ್ವಾಭಿಮುಖವಾಗಿ ಏನಾದರೂ ಮನೆ ಇತ್ತು ಅಂತಂದರೆ ಕೆಲವ್ರು ಏನು ಮಾಡ್ತಾರೆ, ಈಗ ಹೊಸ್ಲು ಮೇಲೆ ಒಂದು ಏನು ಮೇನ್ ಡೋರ್ ಇರುತ್ತೆ ಅದ್ರ ಮೇಲೆ ಕೂಡ ಇಡುವಂಥದ್ದು, ಅಥವಾ ಅದರ ಬಲಭಾಗದಲ್ಲಿ ಕೂಡ ಇಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಎಡಭಾಗದಲ್ಲಿ ಇಡಬಾರ್ದು ಅಂತ ಹೇಳುತ್ತೆ, ಬಲಭಾಗದಲ್ಲಿ ಇಡ್ಬೋದು, ಮತ್ತು ಮಧ್ಯಭಾಗದಲ್ಲಿ ಕೂಡ ಇದನ್ನು ನಾವು ಅವಶ್ಯಕವಾಗಿ ಇಟ್ಕೋಬೋದಾಗಿದೆ ದೃಷ್ಟಿ ಗಣಪತಿಯನ್ನು. ಅದನ್ನು ನೋಡಿ, ನಿತ್ಯ ಈಗ ಮನೇಲಿ ಇದ್ದೀರಾ, ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀರಾ, ಆ ಒಂದು ಸಂದರ್ಭದಲ್ಲಿ ಒಂದು ಊದುಬತ್ತಿ ಹಚ್ಚಿದ್ರು ಕೂಡ ಸಾಕು. ಈಗ ಹೊರಗಡೆ ಬಂದೇ ಬರ್ತೀವಿ, ಬಾಗಿಲಿಗೆ ಪೂಜೆ ಮಾಡ್ತೀವಿ, ಮತ್ತು ತುಳಸಿ ಆ ಗಿಡಕ್ಕೂ ಕೂಡ ನಾವು ಸಾಮಾನ್ಯವಾಗಿ ಪೂಜೆ ಮಾಡ್ತಾ ಇರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಆ ದೇವರಿಗೆ ಏನೂ ಅವಶ್ಯಕತೆ ಇಲ್ಲ, ಒಂದು ಊದುಬತ್ತಿಯಿಂದ ಒಂದು ಧೂಪವನ್ನು ಹಾಕಿದ್ರೆ ಎಷ್ಟೋ ನಮಗೆ ಶಾಂತಿ ಆಗುತ್ತೆ, ಎಷ್ಟೋ ಒಂದು ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ, ಅದೇನೇ ನಕಾರಾತ್ಮಕಗಳಿದ್ದರೆ, ಏನು ನೆಗೆಟಿವ್ ಇದ್ರೂ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ದೃಷ್ಟಿಗಳನ್ನು ನಮ್ಮ ಮನೆ ಒಳಗೆ ಬರಲಿಕ್ಕೆ ಬಿಡ್ತಾ ಇರಲ್ಲ. ಈ ರೀತಿ ಮಾಡ್ಕೊಳ್ತಾ ಇರಿ, ನಿಮಗೆ ತುಂಬ ವಿಶೇಷವಾಗಿ ಫಲ ಸಿಗುತ್ತೆ, ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ದೃಷ್ಟಿ ದೋಷಗಳಿಂದ ಕೂಡ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂತ ಹೇಳಿದ್ರೆ ಗುರೂಜಿಯವರ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.